ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಲು ಬಳಸಿದ ಕಿರೀಟ ಅಥವಾ ತುರುಬನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಈ ಒಂದು ಕಿರೀಟವನ್ನು 2 ವಿಧಾನದಲ್ಲಿ ದೇವಿಗೆ ಬಳಸಿ ಅಲಂಕಾರ ಮಾಡಬಹುದಾಗಿದೆ. ಇದೊಂದು DIY ವಿಡಿಯೋ ಆಗಿದ್ದು, ಈ ರೀತಿಯಾದ ಯಾವುದಾದರೂ ಪೇಪರ್ ಗ್ಲಾಸ್ ಮತ್ತು ಪ್ಲಾಸ್ಟರ್ ಖಾಲಿಯಾದ ಬಳಿಕ ಉಳಿದಿರುವ ಈ ರೀತಿಯಾದ ರಿಂಗ್ ಅನ್ನು ಬಳಸಿ ಮಾಡುವುದರಿಂದ ಬೆಸ್ಟ್ ಫ್ರಮ್ ವೇಸ್ಟ್ ಎಂದು ಕರೆಯಬಹುದು. ನೆನಪಿರಲಿ, ಆಯ್ಕೆ ಮಾಡುವಾಗ ಪೇಪರ್ ಗ್ಲಾಸ್ ಮತ್ತು ಈ ರೀತಿಯಾದ ರಿಂಗ್ ಒಂದೇ ಸುತ್ತಳತೆ ಹೊಂದಿರಬೇಕು. ಮೊದಲಿಗೆ ಈ ರಿಂಗನ್ನು ಬ್ಲ್ಯಾಕ್ ಕಲರ್ ಉಲ್ಲನ್ ದಾರದಿಂದ ಗ್ಲೂ ಬಳಸಿ ಸುತ್ತಿಕೊಳ್ಳಬೇಕು. ದಾರವನ್ನು ಒಮ್ಮೆಲೆ ಸುತ್ತಿಕೊಳ್ಳಬಾರದು. ಬದಲಿಗೆ 5 ಸುತ್ತು ದಾರವನ್ನು ನಿಮ್ಮ ಬೇಕಾದ ಅಳತೆಗೆ ತೆಗೆದುಕೊಂಡು ಇಡಿಯಾಗಿ ರಿಂಗ್ಗೆ ಸುತ್ತಿಕೊಳ್ಳಬೇಕು. ಆಗ ದಾರವು ನುಲಿಕೆಯಾಗುವುದಿಲ್ಲ ಮತ್ತು ಸರಿಯಾಗಿ ನೀಟಾಗಿ ಬರುತ್ತದೆ. ಉಲ್ಲನ್ನನ್ನು ಸುತ್ತುತ್ತಿರುವಾಗ 5 ಎಳೆ ತೆಗೆದುಕೊಂಡಿರುವ ದಾರವು ಖಾಲಿಯಾದರೆ ಪುನಃ 5 ಸುತ್ತು ಎಳೆಯನ್ನು ಖಾಲಿಯಾಗುತ್ತಿರುವ ದಾರಕ್ಕೆ ಗಂಟು ಹಾಕಿಕೊಂಡು ಸುತ್ತುತ್ತಾ ಬಂದರೆ ದಾರವು ಬಿಗಿಯಾಗಿ ಬರುತ್ತದೆ. ಇಲ್ಲವಾದಲ್ಲಿ ದಾರದ ಕೊನೆಯನ್ನು ಗ್ಲೂನಿಂದ ಅಂಟಿಸಬಹುದು. ಈ ರೀತಿಯಾಗಿ ರಿಂಗ್ಗೆ ಕಂಪ್ಲೀಟ್ ಆಗಿ ಸುತ್ತಿದ ಬಳಿಕ ಈಗ ಪೇಪರ್ ಲೋಟಕ್ಕೆ ಸುತ್ತಿಕೊಳ್ಳಬೇಕು. ಲೋಟಕ್ಕೂ ಸಹ 5 ಸುತ್ತು ಎಳೆಯ ಉಲ್ಲನನ್ನು ತೆಗೆದುಕೊಂಡು ಸುರುಳಿಯ ರೀತಿಯಲ್ಲಿ ಸುತ್ತಿಕೊಳ್ಳಬೇಕು. ದಾರವನ್ನು ಸುತ್ತುವಾಗ ಲೋಟದ ಮೇಲಿನಿಂದ ಕೆಳಗೆ ಸುತ್ತಿಕೊಳ್ಳಬಾರದು, ಏಕೆಂದರೆ ಪೇಪರ್ ಲೋಟವು ತುಂಬ ಸಾಫ್ಟ್ ಆಗಿರುವುದರಿಂದ ಕ್ರಶ್ ಆಗುವ ಸಾಧ್ಯತೆ ಇರುತ್ತದೆ. ನೀವು ಬೇಕಾದಲ್ಲಿ ಒಂದು ಲೋಟದ ಬದಲಿಗೆ ಒಂದರ ಲೋಟದ ಮೇಲೆ ಮತ್ತೊಂದರಂತೆ 2 ಲೋಟವನ್ನು ಬಳಸಬಹುದಾಗಿದೆ. ಸುತ್ತಿಕೊಳ್ಳುವಾಗ ತುಂಬ ನಾಜೂಕಾಗಿ ಸುತ್ತಿಕೊಳ್ಳಬೇಕು. ಸುತ್ತಿದ ಬಳಿಕ ಲೋಟವು ಗಟ್ಟಿಯಾಗಿರುತ್ತದೆ. ಲೋಟವನ್ನು ಕಂಪ್ಲೀಟ್ ಆಗಿ ಸುತ್ತಿಕೊಂಡ ಬಳಿಕ ರಿಂಗ್ ಮೇಲೆ ಗ್ಲೂ ಹಾಕಿ ಲೋಟವನ್ನು ಅಂಟಿಸಿಕೊಳ್ಳಬೇಕು. ನಂತರ ಲೋಟದ ಮೇಲ್ಭಾಗಕ್ಕೆ ಈ ರೀತಿಯಾದ ಗ್ಲಿಟರ್ ಶೀಟನ್ನು ತೆಗೆದುಕೊಂಡು ಮಾರ್ಕ್ ಮಾಡಿ ಸರ್ಕಲ್ ರೀತಿ ಕಟ್ ಮಾಡಿ ಇದರ ಮೇಲೆ ಅಂಟಿಸಬೇಕು. ಬಳಿಕ ರಿಂಗ್ ಇರುವ ಕೆಳಗಿನ ಭಾಗಕ್ಕೆ ನಿಮಗಿಷ್ಟವಾದ ಯಾವುದಾದರೂ ಲೇಸ್ನಿಂದ ಅಂಟಿಸಬಹುದು. ಅದೇ ರೀತಿ ಮೇಲ್ಭಾಗಕ್ಕೂ ಸಹ ನಾನಿಲ್ಲಿ ಈ ರೀತಿಯಾದ ಹ್ಯಾಂಗಿಂಗ್ ಲೇಸನ್ನು ತೆಗೆದುಕೊಂಡು ಅಂಟಿಸಿಕೊಳ್ಳುತ್ತಿದ್ದೇನೆ. ಬಳಿಕ ಗ್ಲಿಟರ್ ಶೀಟ್ನಿಂದ 2 ಸಣ್ಣದಾದ ಉದ್ದಳತೆಯಲ್ಲಿ ಶೀಟ್ಗಳನ್ನು ಕಟ್ ಮಾಡಿಕೊಂಡು ಸುತ್ತಲೂ ಈ ರೀತಿಯಾಗಿ ಅಂಟಿಸುತ್ತಿದ್ದೇನೆ. ನೀವು ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಯಾವ ರೀತಿಯಾದ ಅಲಂಕಾರವನ್ನು ಮಾಡಬಹುದು. ನಂತರ ಇವೆರಡರ ಮಧ್ಯೆ ಹಾಫ್ ಪರ್ಲನ್ನು ಅಂಟಿಸಿ ಅಲಂಕಾರ ಮಾಡಿದ್ದೇನೆ. ಇದಾದ ನಂತರ ಸಣ್ಣದಾಗಿ ಬ್ಲೂ ಕಲರ್ ಗ್ಲಿಟರ್ ಶೀಟನ್ನು ಕಟ್ ಮಾಡಿಕೊಂಡು ಗೋಲ್ಡನ್ ಕಲರ್ ಮೇಲೆ ಅಂಟಿಸಿ ಅದರ ಮೇಲೆ ಗೋಲ್ಡನ್ ಕಲರ್ ಫ್ಲವರನ್ನು ಅಂಟಿಸಿದ್ದೇನೆ. ಕೊನೆಯದಾಗಿ ಈ ತುರುಬಿನ ಒಳಗೆ ಡಬಲ್ ಸೈಡ್ ಪ್ಲಾಸ್ಟರನ್ನು ಅಂಟಿಸಿದರೆ ನೀವು ದೇವಿಯ ತಲೆಯ ಮೇಲೆ ಈಸಿಯಾಗಿ ಕೂರಿಸಬಹುದು. ಅಲಂಕಾರ ಮಾಡಿದ ಬಳಿಕ ತುರುಬು ಈ ರೀತಿಯಾಗಿ ಕಾಣುತ್ತದೆ. ಈ 2-in-1 ತುರುಬನ್ನು 2 ರೀತಿಯಾಗಿ ಅಲಂಕಾರ ಮಾಡಬಹುದಾಗಿದೆ. ಮೊದಲನೆಯದಾಗಿ ದೇವಿಯ ತಲೆಯ ಮೇಲೆ ನೇರವಾಗಿ ಈ ರೀತಿಯಾಗಿ ಇಟ್ಟು ಅಲಂಕರಿಸಬಹುದು. ಎರಡನೆಯದಾಗಿ ಮೀನಾಕ್ಷಿ ದೇವಿಯ ತುರುಬಿನ ರೀತಿಯಲ್ಲಿಯೂ ಸಹ ಬಳಕೆ ಮಾಡಬಹುದಾಗಿದೆ. ಇದನ್ನು ಮಾಡಬೇಕಾದರೆ ಗೊಂಚಲಿನ ರೀತಿಯಾಗಿರುವ ಯಾವುದಾದರೂ ಹ್ಯಾಂಗಿಂಗ್ಗಳನ್ನು ತೆಗೆದುಕೊಂಡು ತುದಿ ಭಾಗದಲ್ಲಿ ಅಂಟಿಸಿ ತುರುಬನ್ನು ದೇವಿಯ ತಲೆಯ ಎಡಭಾಗಕ್ಕೆ ಬರುವಂತೆ ಡಬಲ್ ಸೈಡ್ ಪ್ಲಾಸ್ಟರ್ನಿಂದ ಅಂಟಿಸಬಹುದು. ಇಲ್ಲವಾದಲ್ಲಿ ದಾರದಿಂದ ತೆಂಗಿನಕಾಯಿಗೂ ಸಹ ಕಟ್ಟಿಕೊಳ್ಳಬಹುದು. ನಾನು ಮಾಡಿದ ಈ ರೀತಿಯಾದ 2-in-1 ತುರುಬು ಮತ್ತು ನನ್ನ ಪ್ರಯತ್ನ ನಿಮಗಿಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.